ಮೇಡಮ್, ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅಮ್ಮಂಗೂ ಹೇಳಿ ಒಪ್ಸಿದ್ದೀನಿ. ನಾನು ಇವಾಗ ಹೊರಡ್ತಿದ್ದೀನಿ. ನನಗೇನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀರಾ ಅಲ್ವಾ ಮೇಡಮ್? ಖಂಡಿತ ಮಾಡಿಕೊಡ್ತೇನೆ. ಆದರೆ ನೀನು ನನಗೆ ಬೇಕಾಗಿರೋ ಸಾಕ್ಷಿನ ಕೊಡಬೇಕು ಅಷ್ಟೇ. ಸಾರಿ, ನನಗಲ್ಲ, ನಿನಗೆ ನಿನ್ನ ಜೀವನಕ್ಕೆ ಬೇಕಾಗಿರೋದು. ಹೌದು ಮೇಡಮ್, ನನ್ನ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ನಾನು ಅಲ್ಲಿ ಹೋಗ್ತಿರೋದು. ಅವರಿಬ್ಬರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅನ್ನೋ ಸಾಕ್ಷಿಗಳನ್ನ ನಾನು ನಿಮ್ಮ ಮುಂದೆ ತಂದಿಡ್ತೀನಿ ಮೇಡಮ್. ನೋಡು, ಅಟ್ ಎನಿ ಕಾಸ್ಟ್ ನೀನು ಅವ್ರ ಬೆನ್ನ ಹಿಂದೆನೇ ಇರಬೇಕು. ಯಾವುದೇ ಕಾರಣಕ್ಕೂ ಅವರಿಬ್ಬರು ಆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಬಾರ್ದು ಅಷ್ಟೇ. ಖಂಡಿತ ಇಲ್ಲ ಮೇಡಮ್. ಸುಬ್ಬು ಅಂತೂ ಖಂಡಿತವಾಗ್ಲೂ ಸೈನ್ ಹಾಕೋದಿಲ್ಲ. ಸುಬ್ಬು ಶ್ರಾವಣಿನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ಅಂಥದ್ರಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅವ್ನು ಹೇಗೆ ಮೇಡಮ್ ಸೈನ್ ಹಾಕ್ತಾನೆ? ಇಷ್ಟೇ ಸಾಕಲ್ವಾ ಮೇಡಮ್ ಅವರಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ? ಇಷ್ಟು ಸಾಲದು. ಆ ಶ್ರಾವಣಿಯ ಸುಬ್ಬುನ ಬಿಟ್ಟು ಹೋಗಬೇಕು. ಸುಬ್ಬು ನಿನಗೆ ಸಿಗಬೇಕು. ಹೌದು ಮೇಡಮ್, ನನ್ನ ಆಸೆ, ನನ್ನ ಕನಸು ಎಲ್ಲ ಅದೇನೆ. ಅಷ್ಟು ಮಾತ್ರ ಅಲ್ಲ ಮೇಡಮ್, ಮದನ್ ಸರ್ಗೆ ಮೋಸ ಮಾಡಿರೋ ಆ ಶ್ರಾವಣಿ ಮತ್ತೆ ಮದನ್ ಸರ್ ಕೈ ಹಿಡಿಬೇಕು. ಅದೇ ನನ್ನ ಗುರಿ. ವೆರಿ ಗುಡ್ ಶಿವಲಿ, ನೀನು ನನ್ನ ಜೊತೆ ಸೇರಿದ್ದು ನನಗೆ ತುಂಬ ಖುಷಿ ಆಗ್ತದೆ. ಆದರೆ ಒಂದು ವಿಷಯ, ತುಂಬ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ಯಾರಿಗೂ ಅನುಮಾನ ಬರಬಾರ್ದು. ಓಕೆ? ಖಂಡಿತವಾಗ್ಲೂ ಅನುಮಾನ ಬರೋ ಥರ ನಡ್ಕೊಳ್ಳೋದಿಲ್ಲ ಮೇಡಮ್. ನಾನು ಅಷ್ಟೇ ಹುಷಾರಾಗಿರ್ತೀನಿ. ನೀವು ನನ್ನ ಹಿಂದೆ ಇರಬೇಕಾದ್ರೆ ನನಗೆ 100 ಆನೆ ಬಲ ಇದ್ದಂಗೆ. ನನ್ನ ಜೀವನದಲ್ಲಿ ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ತಿದ್ದೀನಿ. ನಾನು ನನ್ನ ಸುಬ್ಬನ್ನ ಪಡ್ಕೋತೀನಿ ಮೇಡಮ್. ಹಾಗೇನಾದರೂ ಆದರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ನೀನು ಹೊರಡೋಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಮಿಕ್ಕಿದ್ದನ್ನೆಲ್ಲ ನಾನು ಫೋನ್ ಮಾಡಿ ತಿಳಿಸ್ತೀನಿ. ಓಕೆ? ಮೊದಲು ಇವರೆಲ್ಲ ಹೊರಡ್ಲಿ, ಆಮೇಲೆ ನಾನು ಇವರಿಂದನೇ ಹೋಗ್ತೀನಿ. ವಿದ್ಯಾ ಮೇಡಮ್ ಹೇಳಿರೋ ಎಲ್ಲ ಕೆಲಸಗಳನ್ನೂ ಮಾಡ್ತೀನಿ. ಅವ್ರ ನಂಬಿಕೆನ ಉಳಿಸ್ಕೋತೀನಿ. ನಾನು ನನ್ನ ಸುಬ್ಬನ್ನ ಪಡ್ಕೋತೀನಿ. ಶ್ರಾವಣಿ ಮೊರೆ, ಹಾಗಾದರೆ ನೀವು ಹನಿಮೂನ್ಗೆ ಹೋಗ್ತಾ ಇಲ್ವಾ? ಅಯ್ಯೋ, ಆ ನಿರ್ಧಾರ ತಗೋಬೇಡಿ. ಇವಳು ನೋಡ್ಕೊಳ್ಳೋಕೆ ನಾನಿದ್ದೀನಿ. ಇವತ್ತು ಸ್ವಲ್ಪ ಜ್ವರ ಬಂದಿದೆ, ನಾಳೆ ಅಷ್ಟರಲ್ಲಿ ಹುಷಾರಾಗ್ತಾಳೆ. ದಯವಿಟ್ಟು ನೀವು ಹೋಗೋದನ್ನ ಕ್ಯಾನ್ಸಲ್ ಮಾಡಬೇಡಿ. ಇಲ್ಲ ಮಾವ, ಯಾರು ಏನೇ ಹೇಳಿದ್ರು ಅಷ್ಟೇ, ನನಗಂತೂ ಹೋಗೋಕ್ಕೆ ಮನಸ್ಸಿಲ್ಲ. ಅಲ್ಲ, ಅತ್ತೆ ಮೈ ನೋಡಿ ಎಷ್ಟು ಸುಡ್ತಾ ಇದೆ, ಎಷ್ಟು ಹಿಂಸೆ ಪಟ್ಕೋತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇವ್ರನ್ನ ಬಿಟ್ಟು ಹೋಗಿ ಖುಷಿಯಾಗಿ ಸುತ್ತಾಡ್ಕೊಂಬರಕ್ಕಾಗುತ್ತಾ ಮಾವ? ನಾವು ಅಲ್ಲಿಗೆ ಹೋದ್ರೂ ನಮಗೆ ಇಲ್ಲಿದೆ ಯೋಚನೆ ಇರುತ್ತೆ. ಅದ್ರ ಬದಲು ನಾವು ಹೋಗದೆ ಇರೋದೇ ಒಳ್ಳೇದು. ಮೇಡಮ್, ಲಲಿತಾದೇವಿ ಅಮ್ಮವ್ರಿಗೊಂದು ಮಾತು. ನಾನು ಮಾತಾಡ್ತೀನಿ ಸುಬ್ಬು. ಅಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಹನಿಮೂನ್ಗೆ ಹೋಗೋದು ಮುಖ್ಯನಾ? ಟಿಕೆಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡೋಣ. ಅಯ್ಯೋ ಸುಬ್ರಹ್ಮಣ್ಯ, ಹೇಳ್ತಾ ಇದ್ದೀನಲ್ಲಪ್ಪ, ನನ್ನಿಂದ ನೀವು ಹೋಗೋದು ನಿಲ್ಬಾರ್ದು. ಹೋಗ್ಬಿಟ್ಟು ಬನ್ನಿ, ನನಗೇನಾಗಿಲ್ಲ. ಅಮ್ಮ, ಏನಮ್ಮ ನೀನು? ಅವರೇ ಹೋಗಲ್ಲ ಅಂತ ಹೇಳ್ತಿದ್ದಾರೆ, ನೀನು ಯಾಕೆ ಹೋಗು ಅಂತ ಹೇಳ್ತಿದೀಯಾ? ಅಯ್ಯೋ, ಅದು ಹಂಗಲ್ಲ ಕಣಮ್ಮ. ವರ್ತನೋ ವರನೋ ರೆಡಿಯಾಗಿರ್ತಾರೆ. ಇವ್ರು ಹೋಗಿಲ್ಲ ಅಂದರೆ ಅವರು ಹೋಗಲ್ಲ. ನನ್ನಿಂದ ಇವ್ರು ಹೋಗೋದು ನಿಲ್ಬಾರ್ದು. ಇಲ್ಲ ಅತ್ತೆ, ನಾವಿಬ್ರು ಅಷ್ಟೇ ಹೋಗಲ್ಲ, ಅವರಿಬ್ರು ಹೋಗಿ ಬರಲಿ. ಎಂಥ ದೊಡ್ಡ ಮನಸ್ಸು ಶ್ರಾವಣಿಯಮ್ಮ ನಿಮ್ಮದು. ನಿಮ್ಮ ಸಂತೋಷಕ್ಕೆ ಧಕ್ಕೆ ಆದರೂ ಪರವಾಗಿಲ್ಲ, ಬೇರೆಯವ್ರ ಸಂತೋಷ ಹಾಳಾಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರಲ್ಲ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಇಷ್ಟು ದಿನ ನಿಮ್ಮನ್ನು ನೋಯಿಸ್ಬಿಟ್ಟೆ. ಈಗ ಈ ಪಾಪಿಗೋಸ್ಕರ ನಿಮ್ಮ ಖುಷಿನ ಬಿಟ್ಕೊಡ್ತಾ ಇದ್ದೀರಲ್ಲ. ಮೇಡಮ್, ಅಮ್ಮಂಗೆ ಹುಷಾರಿಲ್ಲ ಅಂದಮೇಲೆ ಅವ್ರು ಹೇಗೆ ಹೋಗ್ತಾರೆ ಮೇಡಮ್? ಹಾಗಾದರೆ ಅತ್ತೆಗೆ ಹುಷಾರಿಲ್ಲದೆ ಇರೋ ವಿಷಯ ಅವ್ರಿಗೆ ಹೇಳೋದೇ ಬೇಡ. ಅವರಿಬ್ರು ಖುಷಿಯಾಗಿ ಹೋಗಿ ಬರಲಿ. ರಾವಣಿಯಮ್ಮ, ಹಾಗಾದರೆ ನಾವು ಹೋಗಲ್ಲ ಅಂತ ಹೇಳದ್ನಲ್ಲ ಮಾವ. ರೀ, ನೀವು ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಬನ್ನಿ. ಅಪ್ಪ, ನಾನು ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಮೇಡಮ್, ನೀವು ವರ್ಧಂಗೆ ವರಲಕ್ಷ್ಮಿಗೆ ವಿಷಯ ತಿಳಿಸ್ಬಿಡಿ. ಹಾಂ, ನಾನು ಹೇಳ್ತೀನಿ. ಅಮ್ಮ, ಏನಾಗಲ್ಲ, ಬಂದ್ಬಿಡ್ತೀನಿ. ಮಾವ, ಅತ್ತೆ
ಬೆಳಗಿಂದ ಏನೂ ತಿಂದಿಲ್ಲ. ನಾನು ಹೋಗಿ ಗಂಜಿ ರೆಡಿ ಮಾಡಿಕೊಂಡು ತಣ್ಣೀರು ಬಟ್ಟೆ ತೊಗೊಂಬಂದ್ಬಿಡ್ತೀನಿ. ಏನ್ರಿ ಇದು ಈ ಆಳ ಜ್ವರ ನನಗೆ ಈಗಲೇ ಬರಬೇಕಾಗಿತ್ತ? ನನ್ನಿಂದ ಮಕ್ಕಳು ಸಂತೋಷ ಎಲ್ಲ ಹಾಳಾಗೋಯ್ತು. ಈ ಮನೇಲಿ ಕೆಲವು ಕೆಟ್ಟ ದೃಷ್ಟಿಗಳಿರ್ತವೆ. ಯಾರಾದರೂ ಎಲ್ಲರೂ ಹೊರಡಬೇಕಾದ್ರೆ ಅಡ್ಬಾಯ್ ಆಗ್ತವೆ. ನಡೆಯೋ ದಾರಿಲಿ ಎಡುವೋ ಕಲ್ಲು ಗುಂಡುಗಳಾಗಿ ನಿಂತಿರ್ತವೆ. ಏನೂ ಮಾಡೋಕ್ಕಾಗೋದಿಲ್ಲಮ್ಮ. ಮಮ್ಮಿ, ಮಾವ ಡೈಲಾಗ್ನ ಆ ಕಡೆ ಹೇಳ್ತಾ ಇದ್ರು, ನಮಗೆ ಹೇಳ್ದಂಗೆ ಇರಲಿಲ್ವಾ? ಅವಯ್ಯ ಏನು ಮಾತಾಡ್ಕೊಂಡಾದ್ರೂ ಹಾಳಾಗೋಗ್ಲಿ, ನಮಗೇನು? ನಾವು ಅಂದ್ಕೊಂಡಿದ್ದ ಕೆಲಸ ಆಯ್ತಲ್ಲ. ನಡಿ ಮೆಲ್ಲಗೆ ಇಲ್ಲಿಂದ ಜಾರ್ಕೊಳ್ಳೋಣ. ಅಲ್ಲಿ ಏನಾದರೂ ಸಿಕ್ಕರೆ ದೇಬ್ಕೊಳ್ಳೋಣ. ಏನ್ರಿ ಹಿಂಗಾಗೋಯ್ತು? ಈಗ ಏನ್ರಿ ಮಾಡೋದು? ಏನೂ ಮಾಡೋಕ್ಕಾಗಲ್ಲ ಕಣೆ. ಶ್ರಾವಣಿಯಮ್ಮವರು ನಿನ್ನ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಾಗಿದೆ. ಏನೇ ಆಗಬೇಕಾದ್ರೂ ಅದೆಲ್ಲ ದೈವೀಚ್ಛೆ ಕಣೆ. ಈಗಲಾದರೂ ಶ್ರಾವಣಿಯಮ್ಮವ್ರು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೆ. ಈ ಮನೆಯವ್ರನ್ನೆಲ್ಲ ನಾನು ನೋಡ್ಕೋತೀನಿ ಕಣೆ. ಪಾಪ ಅವ್ರು ನಿನ್ನ ಸೇವೆ ಮಾಡಬೇಕು ಅಂತಲೇ ಇಲ್ಲೇ ಉಳ್ಕೊಂಡಿದ್ದಾರೆ. ರೀ, ಒಂದು ಮಾತಾಡಲ್ಲ? ಏನೇ ಸುಸ್ತಾಗ್ತಿದ್ಯಾ? ಅದಲ್ಲ ರೀ, ನನ್ನ ಸೊಸೆ ಅಪರಂಜಿ ರೀ. ತಿಂಗಳ ಮೇಲೆ 10 ದಿವಸ ಆಯಿತು. ಯಾವಾಗ ಬಾಡಿಗೆ ಕೊಡ್ತೀರಾ ನೀವು? ಆಗಲ್ಲ ಅಂದರೆ ಖಾಲಿ ಮಾಡ್ರಿ. ಒಂದು 5 ನಿಮಿಷ ಮಾಡ್ತೀನಿ ರೀ. ಅಮ್ಮ, ನಾವು ಹೋಗ್ಬಿಟ್ಟು ಬರ್ತೀವಿ. ಹಾಂ, ಆಯ್ತು. ಇರ್ಲಿ ಅಕ್ಕ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಕ್ಕ. ಅವ್ರಿಗೆ ಹೋಗೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂದಮೇಲೆ ಬಾಯಿ ತುಂಬ ಮನಸ್ಸು ತುಂಬ ಆಶೀರ್ವಾದ ಆಯಿತು ಅಂತಾನೆ ಲೆಕ್ಕ. ಸುಮ್ಮನಿರು ನೀನು. ಅದು ನಿಜನೇ ಅಲ್ವಾ? ವರಲಕ್ಷ್ಮಿ, ಹುಷಾರಾಗಿ ಹೋಗ್ಬಾಮ್ಮ. ಹಾಗೆ ಆ ಶ್ರಾವಣಿನ ಕೇಳಿದೆ ಅಂತ ಹೇಳು. ಅದು ಹಾಗಲ್ಲ ಅಕ್ಕ, ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದಾರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಅತ್ತೆ, ನಾವು ಹೋಗಿ ಬರೋದು 4-5 ದಿನ ಆಗತ್ತೆ. ಮನೆ ಕೆಲಸಗಳನ್ನೆಲ್ಲ ಮಾಡಿಟ್ಟಿದ್ದೀನಿ. ಬಟ್ಟೆ ಒಗೆದು ಐರನ್ ಮಾಡಿ ಮಡ್ಚಿಟ್ಟಿದ್ದೀನಿ. ಹಾಗೆ ಮೆಣಸಿನ್ಕಾಯಿನ ಒಣಗಿಸಿಟ್ಟಿದ್ದೀನಿ. ಅದನ್ನು ಪುಡಿ ಮಾಡಿಸ್ಬೇಕಷ್ಟೆ. ಅದನ್ನು ನೀವು ಮಾಡಿಸೋದೇನು ಬೇಡ, ಮಾವ ಹೋಗಿ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಕಬೋರ್ಡ್ನಲ್ಲಿ ಕರೆಂಟ್ ಬಿಲ್ ಇಟ್ಟಿದ್ದೀನಿ. ಅದನ್ನು ಕಟ್ಟೋಕ್ಕೆ ಇನ್ನೂ 15 ದಿನ ಟೈಮ್ ಇದೆ. ಅದನ್ನು ಆನ್ಲೈನಲ್ಲಿ ಕಟ್ಟೋಕ್ಕೆ ಇವ್ರಿಗೆ ನೆನಪು ಮಾಡ್ತೇನೆ. ಅಡುಗೆ ಮನೇಲಿ ಫ್ರಿಜ್ಜನ್ನು ಕ್ಲೀನ್ ಮಾಡಿದ್ದೀನಿ. ಸಾಸಿವೆ ಡಬ್ಬಿ, ಜೀರಿಗೆ ಡಬ್ಬಿ, ಮೆಣಸಿನ ಡಬ್ಬಿ ಎಲ್ಲ ಮೊದಲನೇ ಕಬೋರ್ಡ್ನಲ್ಲಿದೆ. ಕಾಳು ಮತ್ತು ಹಿಟ್ಟೆಲ್ಲ 2ನೇ ಕಬೋರ್ಡ್ನಲ್ಲಿದೆ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಹಾ, ಎಂಥ ಸಂಸ್ಕಾರ ನಮ್ಮ ನಿಂದು. ನೋಡ್ದೇನೆ ಅಕ್ಕ, 4-5 ದಿನ ಅತ್ತೆಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲಾನು ಮಾಡಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಹೌದೌದು, ಪಾಪ ಇವಳು ಮದುವೆ ಆಗಿ ಮನೆಗೆ ಬರೋಕ್ಕೆ ಮುಂಚೆ ಪಾಪ ಎಲ್ಲ ಇವಳೇ ಮಾಡ್ಕೊಡ್ತಿದ್ಲೇನ. ಸುಮ್ಮನೆ ಕೂತ್ಕೊಳ್ಳೆ. ಒಂದು ಕೆಲಸ ಒಬ್ರಿಗೂ ಹೇಳ್ದಂಗೆ ಎಲ್ಲ ನಾನೇ ಮಾಡ್ತಾ ಇದ್ದೆ. ಒಬ್ರ ಹತ್ರ ಏನು ಅನ್ಸ್ಕೊತಿರ್ಲಿಲ್ಲ. ಇದೇನು ಹೇಳು, ಗಂಡನ ಮುಂದೆ ಇಷ್ಟೆಲ್ಲ ಮಾಡ್ಬಿಟ್ಟಿದ್ದೀನಿ, ದಬಾಕ್ಬಿಟ್ಟಿದ್ದೀನಿ, ಸುಸ್ತಾಗಿದ್ದೀನಿ ಅಂತ ಹೇಳ್ಕೊಂಡು ನಾಟಕ ತೋರಿಸ್ಕೊಳ್ಳೋದಕ್ಕೆ ಅವತಾರಗಳು ಇವೆಲ್ಲ. ಶ್ರಾವಣಿಯಮ್ಮವ್ರೆ, ಒಂದು ಸ್ವಲ್ಪ ನೋಡ್ಕೊಳ್ಳಿ, ಬಂದೆ. ನೀವೇನು ಟೆನ್ಷನ್ ತೊಗೋಬೇಡಿ ಅತ್ತೆ. ಇವ್ರು ಹೋಗಿದ್ದಾರಲ್ಲ ಡಾಕ್ಟರ್ನ ಕರ್ಕೊಂಬರೋದಕ್ಕೆ. ಡಾಕ್ಟರ್ ಬಂದು ನಿಮಗೆ ಒಂದು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಎಲ್ಲ ಕೊಟ್ಟರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ನೀವೇನು ಟೆನ್ಷನ್ ತೊಗೋಬೇಡಿ. ಮನೆ ಕೆಲಸಗಳೆಲ್ಲ ನಾನು ಮಾಡ್ಕೋತೀನಿ. ನೀವು ಆರಾಮಾಗಿರಿ. ಹಾಂ, ನಾನು ಇಲ್ಲೇ ಇದ್ದು ನಿಮ್ಮನ್ನು ನೋಡ್ಕೋತೀನಿ.
ನೀವು ನನಗೆ ಎಷ್ಟು ಬೈದ್ರೂ ಪರವಾಗಿಲ್ಲ, ಎಷ್ಟು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ. ಅಯ್ಯಯ್ಯೋ, ವರ ಮತ್ತೆ ವರ್ಧನ್ಗೆ ಹೇಳಲೇ ಇಲ್ವಲ್ಲ ನಾವು ಹನಿಮೂನಿಗೆ ಬರ್ತಾ ಇಲ್ಲ ಅಂತ. ಪಾಪ ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಶ್ರಾವಣಿ ಅದಕ್ಕೆ ಕುಡಿ. ಹಲೋ ಅದಕ್ಕೆ, ನಾವು ರೆಡಿ, ನೀವು ರೆಡಿನಾ? ಹೊರಡೋಣವಾ? ವರ, ಸಾರಿ ವರ, ನಮಗೆ ಒಂದು ಮುಖ್ಯವಾದ ಕೆಲಸ ಬಂದ್ಬಿಟ್ಟಿದೆ. ನಾವು ಹನಿಮೂನಿಗೆ ಬರೋಕ್ಕಾಗಲ್ಲ. ನಾವು ಬರಲಿಲ್ಲ ಅಂದರೂ ಪರವಾಗಿಲ್ಲ, ನೀವಿಬ್ಬರು ಹೋಗಿ ಬನ್ನಿ. ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ, ಟಿಕೆಟ್ಸು ನಿಮ್ಮ ಹತ್ರ ಇದೆಯಲ್ಲ, ಆರಾಮಾಗಿ ಹೋಗಿ 4 ದಿನ ಖುಷಿಯಾಗಿದ್ದು ಬನ್ನಿ. ಏನು, ನೀವು ಬರಲ್ವಾ? ಏನಾಯ್ತು ಅದಕ್ಕೆ, ಯಾಕೆ ಬರಲ್ಲ? ಅಂಥದ್ದು ಏನಿಲ್ಲ, ಹೇಳಿದ್ನಲ್ಲ ಯಾವುದೋ ಮುಖ್ಯವಾದ ಕೆಲಸ, ಅದನ್ನು ಬಿಟ್ಟು ಬರೋದಕ್ಕೆ ಆಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಅಜ್ಜಿಗೂ ಹೇಳ್ತೀನಿ, ನೀವಿಬ್ಬರು ಆರಾಮಾಗಿ ಹೋಗಿ ಬನ್ನಿ. ಅಲ್ಲ ಅದಕ್ಕೆ, ಏನಂತೆ? ಅದೇನೋ ಮುಖ್ಯವಾದ ಕೆಲಸ ಬಂತು ಅಂತ ಅವ್ರು ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಅಂತಿದ್ದಾರೆ. ಅದು ಹೇಗಾಗತ್ತೆ? ಕೊಡಿಲಿ ಶ್ರಾವಣಿ ಅವರೇ, ನಾವು ಬೇಜಾರಾಗ್ತೀವಿ ಅದು ಇದು ಅಂತ ನೀವು ಮುಜುಗರ ಪಟ್ಕೋಬೇಡಿ. ನಾವು ಇವತ್ತಲ್ಲ ಅಂದರೆ ನಾಳೆ ಹೋಗಿ ಸುತ್ತಾಡ್ಕೊಂಡು ಬರ್ಬೋದು. ಆದರೆ ಹೊಡೆದನ್ನೇ ಕ್ಯಾನ್ಸಲ್ ಮಾಡೋಷ್ಟು ಮುಖ್ಯವಾಗಿದ್ದ ಕೆಲಸ ಬಂದಿದೆ ಅಂದಮೇಲೆ ನೀವು ಆರಾಮಾಗಿ ಕೆಲಸನ ಮುಗಿಸ್ಕೊಳ್ಳಿ. ನೀವು ಸುಬ್ಬು ಇಲ್ಲದೆ ನಮಗೂ ಹೋಗೋಕೆ ಮನಸ್ಸಿಲ್ಲ. ನೀವು ಸುಬ್ಬು ಯಾವತ್ತು ಬರ್ತಿರೋ ನಾವು ಅವತ್ತು ಮತ್ತೆ ಒಟ್ಟಿಗೆ ಹೋಗೋಣ. ನಮಗೇನು ಬೇಜಾರಾಗಲ್ಲ, ನೀವು ತಲೆ ಕೆಡಿಸ್ಕೊಂಬೇಡಿ, ಸರಿನಾ? ಅಲ್ಲಲ್ಲ, ನೀವು ಯಾಕೆ ಕ್ಯಾನ್ಸಲ್ ಮಾಡ್ತೀರಾ? ನೀವು ರೆಡಿ ಆಗಿದ್ರಿ, ನೀವು ಹೌದು ರೆಡಿ ಆಗಿದ್ವಿ, ಹಾಗಂತ ಇವಾಗ ನೋಡು ಅದಕ್ಕೆ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ನಾವು ಹೊರಡಕ್ಕೆ ಒಪ್ಕೊಂಡಿದ್ದು. ಅದು ಅಲ್ಲದೆ ಈ ಅರೇಂಜ್ಮೆಂಟ್ ಎಲ್ಲ ಮಾಡಿರೋದು ದೊಡ್ಡಮ್ಮನವರು. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗಿಂತ ಇನ್ನೇನು ದೊಡ್ಡದಲ್ಲ. ನೀವು ಹೋಗಲ್ಲ ಅಂದರೆ ನಾವು ಹೋಗಲ್ಲ, ಏನು ಚಿಂತೆ ಮಾಡಬೇಡ. ಇನ್ಯಾವಾಗ್ಲಾದ್ರೂ ಹೋದ್ರಾಯ್ತು. ನಿನ್ನ ಕೆಲಸಗಳೆಲ್ಲ ಮುಗಿದ್ಮೇಲೆ ನನಗೆ ಕಾಲ್ ಮಾಡು, ಸರಿನಾ ಅದಕ್ಕೆ? ಸರಿ ವರ, ಥ್ಯಾಂಕ್ಸ್. ಹಾಗೆ ಸಾರಿ ಎಲ್ಲ ಕೇಳಿ ನನಗೆ ಬೇಜಾರು ಮಾಡಬೇಡ. ನಾವು ಖುಷಿಯಾಗೇ ಇದ್ದೀವಿ, ಇನ್ನೊಂದ್ಸರಿ ಒಟ್ಟಿಗೆ ಹೋದರೆ ಆಯಿತು. ಆಯಿತು. ಏನಾಯ್ತಮ್ಮ, ಹೋಗಲ್ಲ ಹಾಗೆ ಹೇಗೆ ಅಂತಿದ್ದೀರಾ? ಹಾಂ ಚಿಕ್ಕಮ್ಮ, ಅದು ಸುಬ್ಬು ಮತ್ತು ಶ್ರಾವಣಿಯವ್ರಿಗೇನೋ ಮುಖ್ಯವಾಗಿದ್ದ ಕೆಲಸ ಬಂದಿದೆಯಂತೆ. ಅವರಿಬ್ಬರು ಇಲ್ಲದೆ ನಮಗೂ ಹೋಗೋಕೆ ಮನಸ್ಸಿಲ್ಲ. ಅಲ್ವಾ ಹೋಗ್ತಾ ಇರೋದೇ ಅವ್ರ ದೆಸೆಯಿಂದ ಅಂದಮೇಲೆ ಅವ್ರನ್ನ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ. ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ವಿ. ನಾವು ಇನ್ನೆಲ್ಲೂ ಹೊರಡ್ತಿಲ್ಲ. ವರ, ಲಗೇಜಲ್ಲಿ ಒಳಗಿಡೋಣ. ಅಯ್ಯಯ್ಯೋ, ಹಾಗಾದ್ರೆ ಇವರಿಬ್ರು ಎಲ್ಲೂ ಹೋಗ್ತಿಲ್ವಾ? ಹನಿಮೂನಿಗೆ ಹೋಗ್ಲಿಲ್ಲ ಅಂದ್ರೆ ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನಾನು ಹೇಗೆ ಪ್ರೂವ್ ಮಾಡಲಿ? ಏನು ಮಾಡಲಿ, ನನಗೇನು ಮಾಡಲಿ? ಲಗೇಜ್ ಬೇರೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಏನು ಮಾಡಲಿ? ಏನಕ್ಕ, ಈಗ ನಿನಗೆ ಸಮಾಧಾನ ಆಯ್ತಾ? ತುಂಬಾ ಸಮಾಧಾನ ಆಯ್ತು ಕಣೆ. ಆದ್ರೂ ಈ ಇಂದ್ರಮ್ಮನ ಮಾತು ಕೇಳಲಿಲ್ಲ ಅಂದ್ರೆ ಹಿಂಗೆ ಆಗೋದು. ಆದ್ರೆ ನೀನು ನನ್ನನ್ನು ಸುಮ್ಮನೆ ಎಲ್ಲರ ಬೇಕು ಕೆಟ್ಟೋಳು ಮಾಡಬೇಡ. ಹೋಗೋದಕ್ಕೆ ಒಪ್ಕೊಂಡಿದ್ದೆ ತಾನೇ, ಅವ್ರ ಹಣೆ ಬರ ಹೋಗ್ಲಿಲ್ಲ, ಏನು ಮಾಡಲಿ? ಅವ್ರು ಹೋದ್ರೆ ನನಗೇನು ಚಿಂತೆ ಇಲ್ಲ, ಇಲ್ಲಿದ್ರೂ ಚಿಂತೆ ಇಲ್ಲ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಒಂಥರ ಸಮಾಧಾನ ಆಗ್ತಾ ಇದೆ ಕಣೆ. ಬಾಡಿಗೆ ಕೊಟ್ಟಿಲ್ಲ, ತಡಿ ಫೋನ್ ಮಾಡ್ತೀನಿ. ಅತ್ತೆ, ಎದ್ದೇಳಿ, ಒಂಚೂರು ಗಂಜಿ ಕುಡೀರಿ. ಎದ್ದೇಳಿ ಅತ್ತೆ. ತಗೊಳ್ಳಿ ಅತ್ತೆ, ಸ್ವಲ್ಪ ಕುಡೀರಿ. ಎಷ್ಟೊಂದು ಸೀರ್ ಮಾಡ್ಕೊಂಡಿದ್ಯಲ್ಲೇ. ನನ್ನ ಹೆಂಡತಿ ತಲೆಯಿಂದಾನೆ ಬಂದಿರೋದು.
ಹಾಗೂ ಶ್ರಾವಣಿಯಮ್ಮ ವಿಶಾಲು ಇಬ್ಬರೇ ಇದ್ದಾರೆ. ಸುಬ್ಬು ಡಾಕ್ಟ್ರು ಕರ್ಕೊಂಬರೋಕ್ಕೆ ಸ್ವಲ್ಪ ಹೊತ್ತು ಆಗ್ಬೋದು. ಇದೇ ಒಳ್ಳೆ ಟೈಮು. ನಮ್ಮ ವಿಶಾಲು ಶ್ರಾವಣಿಯಮ್ಮ ಜೊತೆ ಮಾತಾಡ್ಬೋದು. ನಮ್ಮ ಶ್ರಾವಣಿ ಅಮ್ಮನ ಕೈಗುಣ ದೇವತೆ ಕೈಗುಣ ಇದ್ದ ಹಾಗೆ ವಿಶಾಲು ಬೇಗ ಹುಷಾರಾಗ್ಬಿಡ್ತಾಳೆ. ಆದರೆ ಅತ್ತೆ ಸೊಸೆ ಅನ್ಯೋನ್ಯವಾಗಿ ಕಾಲ ಕಳಿಬೇಕು ಅಂದರೆ ಈ ಅಡ್ಗಾಳುಗಳು ಅಡ್ಡ ಬರಬಾರ್ದು. ಅಪ್ಪ ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಅಮ್ಮ ಹೇಗಿದ್ದಾಳೆ ಈಗ? ಹುಷಾರಾಗಿದ್ದಾಳೆ ಕಣೆ. ಅವಳು ಗಟ್ಟಿಗಿತ್ತೆ. ಅವಳಿಗೆ ಏನಾಗುತ್ತೆ ಹೇಳು? ಮತ್ತೆ ಹಾಗಾದ್ರೆ ಅಮ್ಮ ಹುಷಾರು ತಪ್ಪಿಲ್ವಾ? ಅವರಿಬ್ರು ಹನಿಮೂನ್ಗೆ ಹೋಗ್ಬಾರ್ದು ಅಂತ ಆ ಥರ ನಾಟಕ ಮಾಡಿದ್ದ. ನಮ್ಮ ಕಡೆ ನಿಮ್ಮ ಅವ್ವ ಮಹಾ ನಾಟಕತ್ತಿ. ಬೀಗ್ರೆ ಅಳಿದ್ರೆ ಧನಲಕ್ಷ್ಮಿ ಪಕ್ಕದ ರೋಡಲ್ಲಿ ಕಾಟನ್ ಬಜಾರ್ ಇದೆಲ್ಲ ಸೇಲ್ ಹಾಕಿದಾರಂತೆ. 60% ಡಿಸ್ಕೌಂಟ್ ಅಂತೆ. ಅದೇನು ಅಂತ ನೋಡ್ಕೊಂಡು ಬರನ್ಬೇ. ಇದೇನು ಇವರು 60% ಆಫರ್ ಇದೆ ಅಂದ್ರೂ ಮಾತೇ ಇಲ್ಲದೆ ಕೂತ್ಬಿಟ್ಟಿದ್ದಾರೆ. ಇನ್ನು 40% ಕೊಟ್ಟು ತಗೊಳಕ್ಕಾದ್ರೂ ಇವ್ರ ಹತ್ರ ಕಾಸು ಇರಬೇಕಲ್ಲ. ಇವ್ರನ್ನ ಹೇಗೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗೋದು? ಅಯ್ಯೋ ನನಗೆ ಮರ್ತಾಯ್ತು ನೋಡಿ. ಪಕ್ಕದ ರೋಡ್ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಪೊಂಗಲ್ ಕೊಡ್ತಾ ಇದಾರಂತೆ. ಮಾವ ಪ್ರಸಾದ ಕೊಡ್ತಿದಾರ? ಯಾವ ದೇವಸ್ಥಾನದಲ್ಲಿ? ಅದೇ ಪಕ್ಕದ ರೋಡಲ್ಲಿ ಹನುಮಂತನ ದೇವಸ್ಥಾನದಲ್ಲಿ. ಸಿಹಿ ಪೊಂಗಲ ಖಾರ ಪೊಂಗಲ ಎರಡೂ ಕೊಡ್ತಾ ಇದಾರಂತೆ. ಹೌದಾ? ಅಯ್ಯೋ ಮಮ್ಮಿ ನಡಿ ಹೋಗಿ ಚೆನ್ನಾಗಿ ತಿನ್ಕೊಂಬಂದ್ಬಿಡೋಣ. ರೀ ನೀವಿಬ್ಬರೇ ತಿಂದ್ರೆ ಸಾಕಾ? ಹನುಮಂತನ ಪ್ರಸಾದನ ಹಂಚ್ಕೊಂಡು ತಿನ್ಬೇಕಂತೆ. ನಾನು ಬರ್ತೀನಿ ನಡೀರಿ. ಲೇ ನನಗೆ ಗೊತ್ತಿಲ್ವೇನೆ ನಿಂಗೆ ಸಿಹಿ ಪೊಂಗಲ್ ಅಂದ್ರೆ ತುಂಬಾ ಇಷ್ಟ ಅಂತ. ನಡಿ ಹೋಗಿ ಚೆನ್ನಾಗಿ ತಿನ್ಕೊಂಡ್ಬಿಡ್ಬಿಡೋಣ. ಅವ ನೀವು ಬರಲ್ವೇ? ಅಯ್ಯಯ್ಯೋ ನಾನು ಬರದೇ ಇರೋಕ್ಕಾಗತ್ತಾ? ಅಲ್ಲೋಗಿ ಪ್ರಸಾದ ತಿಂದು ನಾನು ಬಂದು ಆ ಪ್ರಸಾದ ಈಸ್ಕೊಂಡು ಬಂದು ನಮ್ಮ ವಿಶಾಲಕ್ಕೆ ತಿನ್ಸಿದ್ರೆ ಬೇಗ ಹುಷಾರಾಗ್ಬಿಡ್ತಾಳೆ. ನಡಿ ನಡಿ. ಸದ್ಯ ಅಂತೂ ಅತ್ತೆ ಸೊಸೆ ಇಬ್ಬರೇ ಇದ್ದಾರೆ. ಕಷ್ಟನೋ ಸುಖನೋ ಸಿಟ್ಟೋ ಪ್ರೀತಿನೋ ಮನಸ್ಸಿಗೆ ಏನು ತೋಚುತ್ತೋ ಅದನ್ನು ಮಾತಾಡ್ಕೊಳ್ಳಿ. ಶಿವಲಿ ಎಲ್ಲಿದೆಯಾ ನೀನು? ಹೊರಡಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನಮ್ಮವ್ರು ಕಾಯ್ತಿದ್ದಾರೆ. ಅಯ್ಯೋ ಮೇಡಮ್, ನೀವು ಎಲ್ಲ ವ್ಯವಸ್ಥೆ ಮಾಡಿದ್ದೀರಾ, ಅದು ನಿಜಾನೇ. ಆದರೆ ಇಲ್ಲೊಂದು ದೊಡ್ಡ ಎಡವಟ್ಟಾಗಿದೆ. ಎಡವಟ್ಟ? ಏನು ಹೇಳ್ತಿದ್ಯಾ ನೀನು? ಹೌದು ಮೇಡಮ್, ಶ್ರಾವಣಿ ಸುಬ್ಬು ಇಬ್ಬರು ಹನಿಮೂನಿಗೆ ಹೋಗ್ತಿಲ್ಲ. ಈಗ ತಾನೇ ಶ್ರಾವಣಿ ಕಾಲ್ ಮಾಡಿ ಅಣ್ಣಂಗೆ ಹೇಳಿದ್ಲು. ಏನೋ ಅರ್ಜೆಂಟ್ ಕೆಲಸ ಬಂತು, ನಾವು ಬರೋದಕ್ಕಾಗಲ್ಲ, ಬೇಕಿದ್ರೆ ನೀವು ಹೋಗಿ ಅಂತ ಹೇಳಿದ್ಲು. ಏನು ಹೇಳ್ತಿದ್ಯಾ ನೀನು? ಹನಿಮೂನಿಗೆ ಹೋಗ್ತಿಲ್ವಾ? ಯಾಕೆ? ನನಗೆ ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಅಣ್ಣ ಕೇಳಿದಾಗ ಶ್ರಾವಣಿ ಏನೂ ಹೇಳಲಿಲ್ಲ. ಅಲ್ಲಿ ಏನು ನಡೀತಿದ್ಯೋ ಏನೂ ಗೊತ್ತಾಗ್ತಿಲ್ಲ ಮೇಡಮ್ ನನಗೆ. ಹನಿಮೂನ್ಗೆ ಹೋಗ್ಬೇಕು ಅಂತ ಫ್ಲೈಟು ಹೋಟೆಲು ಎಲ್ಲ ಬುಕ್ ಮಾಡಿದ್ದಾರೆ. ಇದಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಏನು ಕಾರಣ ಇರ್ಬೋದು ಮೇಡಮ್? ಏನು ಹೇಳ್ತಿದ್ಯಾ ನೀನು? ಅಂತ ಮುಖ್ಯವಾದ ಕೆಲಸ ಏನಿರುತ್ತೆ ಅದೇನು ಅಂತ ತಿಳ್ಕೊಬಾರ್ದಾ ನೀನು? ಮೇಡಮ್, ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ, ಅವರು ರೆಡಿ ಆಗಿದ್ರು. ಇದಕ್ಕಿದ್ದ ಹಾಗೆ ಒಂದು ರಾತ್ರಿ ಏನು ನಡೆದಿದೆ ಮೇಡಮ್? ಒಂದು ರಾತ್ರಿಯಲ್ಲಿ ಏನು ನಡೆಯಕ್ಕೆ ಸಾಧ್ಯ? ಅಷ್ಟಕ್ಕೂ ಲಲಿತಾ ದೇವಿ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ, ಹೋಟೆಲ್ ಬುಕ್ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವ್ರ ಮಾತು ಮೀರಿ ಶ್ರಾವಣಿ ಹೇಗೆ ಹನಿಮೂನ್ ಕ್ಯಾನ್ಸಲ್ ಮಾಡಿದ್ಲು? ಅಂಥದ್ದು ಏನಾಗಿದೆ ಅಲ್ಲಿ? ಮೇಡಮ್, ಏನೇ ಇದ್ರೂ ನಾನು ಅದನ್ನು ಕಂಡುಹಿಡಿತೀನಿ. ನಾನು ವಿಷಯನ ತಿಳ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್. ಸರಿ ಶಿವಲಿ, ನಾವು ಅನ್ಕೊಂಡ ಹಾಗೆ ಏನೂ ನಡೀತಿಲ್ಲ ನೋಡು. ಅಲ್ಲೇನು ನಡೀತಿದ್ಯೋ ಪ್ರತಿಯೊಂದು ಮಾತು ನಡೆ ನುಡಿ ಎಲ್ಲ ನೀನು ನನಗೆ ಅಪ್ಡೇಟ್ ಮಾಡ್ತಿರ್ಬೇಕು. ಸರಿ ಮೇಡಮ್, ನಾನು ನಿಮಗೆ ತಿಳಿಸ್ತೀನಿ. ಇದ್ದಕ್ಕಿದ್ದಾಗೆ ಹನಿಮೂನ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದಾರಾ? ಅಂಥದ್ದೇನಾಗಿರ್ಬೋದಲ್ಲಿ? ಹನಿಮೂನ್ಗೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು, ಈಗ ಎಲ್ಲೂ ಹೋಗದೆ ಮನೇಲಿದ್ದಾರೆ. ಶಿವಲಿ, ಅಯ್ಯೋ ಇದೇನೆ ಮಗಳೇ, ಮರ್ಕೇರಿಗೆ ಹೋಗ್ತೀನಿ ಅಂತ ಹೇಳಿದೆ,
ಇನ್ನೂ ಇಲ್ಲೇ ಸುಮ್ಮನೆ ನಿಂತಿದ್ಯಾ? ಯಾಕೆ ಹೊರಡಲ್ವಾ? ಅಮ್ಮ ಅದು ನಾನು ಒಬ್ಳಿಗೆ ಹೋಗೋದಕ್ಕೆ ಯಾಕೋ ಭಯ ಆಗ್ತದೆ ಅಮ್ಮ. ಭಯನಾ? ಅದು ಈ ಇಂದ್ರಮ್ಮನ ಮಗಳಿಗೆ. ಹೇ ದಡ್ಡಿ, ಭಯ ಪಡ್ಬೇಡ್ವೆ. ಸರಿ ಬಿಡು, ನಿನ್ಗೊಬ್ಬಳಿಗೆ ಹೋಗಕ್ಕೆ ಇಷ್ಟ ಇಲ್ಲ ತಾನೇ? ಜೊತೆಗೆ ನಾನು ಬರ್ತೀನಿ. ಇಬ್ರು ಆರಾಮಾಗಿ ಹೋಗ್ಬರೋಣ. ಯಾಕೆಂದ್ರೆ ಆ ವರಾನು ವರ್ಧಾನು ಹೇಗೂ ಹನಿಮೂನ್ಗೆ ಹೋಗ್ತಾ ಇಲ್ಲ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನಡಿ, ಅವರಿಬ್ರು ಮನೆ ನೋಡ್ಕೋತಾರೆ, ನಾವಿಬ್ರು ಆರಾಮಾಗಿ ಮಡಿಕೇರಿ ಎಲ್ಲ ಸುತ್ಕೊಂಡ್ಬರೋಣ. ಸರಿನಾ? ಹೇಗೋ ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ, ನಾನು 4 ಸೀರೆ ಹಾಕೊಂಡ್ಬಿಡ್ತೀನಿ. ಪಟ್ ಅಂತ ಹೋಗ್ಬೇಡ. ಸರಿನಾ?